ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಸಂಚಿಕೆ ಆರಂಭದಲ್ಲಿ ನಮಗೆ ತಿಳಿದಿರುವಂತೆ ಅಜಿತ್ ಮತ್ತೆ ಭೂಮಿ ಸೇರಿಕೊಂಡು ಶಾರದಾ ಮತ್ತೆ ಶ್ರವಣ್ಣ ಮತ್ತೆ ಹಳೆ ನೆನಪುಗಳೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಮೂವಿ ನೋಡೋ ಸೆಟಪ್ಗಳನ್ನೆಲ್ಲ ಹಾಕಿದ್ದಾರೆ. ಮತ್ತೆ ದೇವಯಾನಿ ಶಾರದಾನ ಕೊಲ್ಲಕ್ಕೆ ಈಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡ್ತಾ ಇದ್ದಾಳೆ ಭೂಮಿ ಜೊತೆ. ಶಾರದಾ ಮಲಗಿರೋ ಟೈಮಲ್ಲಿ ಹೋಗಿ ಅವಳ ಮೇಲೆ ದಿಮ್ ಹಾಕಿ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ದೇವಯಾನಿ. ಈಗ ಭೂಮಿ ಪ್ರತ್ಯಕ್ಷವಾಗಿ ಅದನ್ನು ನೋಡಿದಾಳೆ. ಮುಂದೆ ಏನಾಗುತ್ತೆ, ಸೊ ಆ ಪೂರ್ತಿ ಸಂಚಿಕೆನ ಈಗ ನೋಡೋಣ ಬನ್ನಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ಗೆ ತುಂಬಾ ಬೇಜಾರಾಗ್ತಾ ಇರತ್ತೆ. ಭೂಮಿ ಶಾರದಾ ರೂಮ್ಗೆ ಹೋದ್ಲು. ಭೂಮಿ ಇಲ್ಲದೆ ಯಾವ ರೀತಿ ನಾನು ಮಲ್ಗೋದು, ಎದ್ದಿದ ತಕ್ಷಣ ಅವಳನ್ನ ನೋಡ್ತೀನಿ, ಕಣ್ಣು ಮುಚ್ಚೋವಾಗೂ ಅವಳನ್ನೇ ನೋಡ್ತೀನಿ, ಈಗ ಹೆಂಗೆ ಮಲ್ಗೋದು ಅಂತ ಹೇಳ್ಬಿಟ್ಟು ಆಚೆ ಬರ್ತಾರೆ. ಆವಾಗ ನಚ್ಚಿನೂ ಸಹ ಅವ್ರಿಗೆ ಸಿಗ್ತಾರೆ. ನಚ್ಚಿಗೆ ಈ ಕಡೆ ಅಂಜು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದರೂ ಕುಟುಂಬದ ಒತ್ತಾಯಕ್ಕೋಸ್ಕರ ಅವರು ಒಪ್ಕೊಂಡಿರ್ತಾರೆ. ಇನ್ನು ಅಜಿತ್ ಬ್ರೋ ನೀವೇನಕ್ಕೆ ಬಂದ್ರ ಅಂದಾಗ, ಅದೇ ಕಣೋ ಭೂಮಿ ಇಲ್ವಲ್ಲ ಹಂಗಾಗಿ ನಿದ್ದೆ ಬರ್ತಿಲ್ಲ ಅಂದಾಗ, ಬ್ರೋ ನೀವಂತೂ ಪ್ರೀತಿ ಮಾಡಿ ಮದುವೆ ಆಗಿರೋರು ಕಷ್ಟ ನಂಗೆ ಅರ್ಥ ಆಗುತ್ತೆ. ಸೊ ಹಂಗಾಗಿ ಈಗ ಅದಕ್ಕೆ ನಾನು ಇಲ್ಲೇ ಕರ್ಸೋ ಥರ ಪ್ಲ್ಯಾನ್ ಮಾಡ್ತೀನಿ, ನೀವಿಬ್ಬರು ಎಲ್ಲಾದರೂ ಆಚೆ ಹೋಗಿ ಮೂವಿ ನೋಡ್ಕೊಬನ್ನಿ, ನಾನು ಶಾರದಾತೆನ ನೋಡ್ತೀನಿ ಅಂದ್ಬಿಟ್ಟು ನಚ್ಚಿ ಹೇಳ್ತಾರೆ. ಹಾಗೆಲ್ಲ ಆಗಲ್ಲ ಕಣೋ, ಈಗ ಅಷ್ಟೂರೆಲ್ಲ ಹೋಗೋಕ್ಕೆ ಟೈಮ್ ಇಲ್ಲ ಅಂದಾಗ, ಸರಿ ಮತ್ತೆ ಏನು ಮಾಡೋದು ಅಂದಾಗ, ನಾವ್ಯಾಕೆ ಒಂದು ಪ್ಲ್ಯಾನ್ ಮಾಡಬಾರ್ದು, ಇಲ್ಲೇ ಮೂವಿ ಎಲ್ಲರಿಗೂ ತೋರಿಸಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅದೇ ಇದರಲ್ಲಿ ಸತ್ಯಣ್ಣ ಮತ್ತು ನಚ್ಚಿ ಒಂದು ಪ್ಲ್ಯಾನ್ ಮಾಡ್ಕೊತಾರೆ. ಮನೇಲಿ ನೈಟ್ ಊಟನ ಮುಗಿಸ್ಕೊಳ್ಳೋಕ್ಕೆ ಎಲ್ಲರೂ ತಯಾರಿ ಮಾಡಿದಾಗ ಒಬ್ಬಟ್ಟು ಮಾಡಿರ್ತಾರೆ. ಶಾರದಾಗೆ ಇಷ್ಟ, ಖುಷಿಯಾಗಿ ಎಲ್ಲರೂ ಊಟ ಮಾಡೋಣ ಅಂತೇಳಿ ಶಾರದಾಗೆ ಊಟ ಬಡಿಸಿದ್ರು ಸಹ ಶಾರದಾ ಊಟ ಮಾಡಲ್ಲ. ಸೊ ಶಾರದಾ ಭಯ ಪಡ್ತಾ ಇರ್ತಾರೆ ಶ್ರವಣ್ ಪಕ್ಕ ಕೂತ್ಕೊಳ್ಳೋಕ್ಕೆ. ಇನ್ನು ಸಂಗೀತ ಅದನ್ನು ಅಬ್ಸರ್ವ್ ಮಾಡಿ, ಭೂಮಿ ನೀನು ಅವ್ರ ಜೊತೆ ಕೂತ್ಕೊಂಡ್ರೆ ಊಟ ಮಾಡ್ತಾಳೆ ಅನ್ಸುತ್ತಮ್ಮ, ದಯವಿಟ್ಟು ನೀನು ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭೂಮಿಗೆ ಯಾವಾಗಲೂ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡು ತಿನ್ನೋ ಒಂದು ಅಂದರೆ ಹವ್ಯಾಸ ಇರುತ್ತೆ, ಅದು ಶಾರದಂಗೂ ಇರುತ್ತೆ. ಶಾರದಂಗೆ ಬರೀ ಒಬ್ಬಟ್ಟು ಹಾಕಿರ್ತಾರಲ್ಲ, ಹಂಗಾಗಿ ಶಾರದಾ ಒಬ್ಬಟ್ಟನ್ನ ತಿಂದಿರಲ್ಲ. ಇನ್ನೇನು ಭೂಮಿಗೆ ತಟ್ಟೆಗೆ ಹಾಕಬೇಕು, ಭೂಮಿ ತಟ್ಟೆಲಿರೋ ಒಬ್ಬಟ್ಟು ಮತ್ತು ಸಕ್ಕರೆನ ಎದ್ಕೊಂಡು ತಿಂತಾ ಇರ್ತಾರೆ. ಅಯ್ಯೋ ದೇವ್ರೆ, ಭೂಮಿ ನಿಂದು ಮತ್ತು ಶಾರದಂದು ಒಂದೇ ಅಭಿರುಚಿ, ಶಾರದಾ ಸಕ್ಕರೆ ಹಾಕೊಂಡು ತಿಂತಾಳೆ ಅನ್ನೋದನ್ನ ನಾವು ಮರ್ತಿದ್ದೀವಿ ನೋಡು, ಅವಳು ಮರ್ತಿಲ್ಲ ಅಂತ ಹೇಳ್ಬಿಟ್ಟು ಶಾರದಾ ಕ್ಷಮಿಸು ಅಂತ ಹೇಳ್ಬಿಟ್ಟು ಸಕ್ಕರೆನ ಹಾಕ್ತಾರೆ. ಶಾರದಾ ಅವಾಗ ಒಬ್ಬಟ್ಟು ಮತ್ತು ಸಕ್ಕರೆನ ಎದ್ಕೊಂಡು ತಿಂತಾ ಇರ್ತಾರೆ. ನನಗೆ ಒಂದೊಂದ್ಸತಿ ಅನಿಸ್ಬಿಡುತ್ತೆ, ಭೂಮಿ ಮತ್ತು ಶಾರದಾ ಇಬ್ಬರೂ ಸ್ವಂತ ತಾಯಿ ಮಗಳು ಅಂತ ಅಂದ್ಬಿಟ್ಟು ಅಜಿತ್ ಅಂತಾರ. ನನಗೂ ಅದೇ ಥರ ಅನಿಸುತ್ತೆ ಕಣೋ, ಇವರಿಬ್ರು ಅಭಿರುಚಿ, ಇವರಿಬ್ರು ಮಾಡೋ ಕೆಲಸ ಎಲ್ಲನೂ ಒಂದೇ ಥರ ಕಣೋ. ಭೂಮಿ ಎಲ್ಲಿ ಶಾರದನ ಮಗಳು ಅಂತಂದಾಗ, ಅದು ನಿಜ ಮಗಳೇ, ಯಾವ ಜನ್ಮದಲ್ಲಿ ನಿನ್ನ ಋಣ ಇತ್ತೋ ನಮಗೆ ಗೊತ್ತಿಲ್ಲ, ಆದರೆ ಈ ಒಂದು ಜನ್ಮದಲ್ಲಿ ನೀನು ನನಗೆ ವ್ರತ ಮಾಡಿ ಶಾರದನ ಸಿಗೋ ಥರ ಮಾಡಿದ್ಯಾ, ಈಗ ಶಾರದನ ಆರೈಕೆ ಮಾಡ್ತಿದ್ಯಾ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಅಯ್ಯೋ ಅತ್ತೆ, ನಿಮಗೂ ಗೊತ್ತಿಲ್ವಾ, ನನಗೂ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡು ತಿನ್ನೋ ಅಭ್ಯಾಸ ಇದೆ ಅಂದ್ಬಿಟ್ಟು ಈ ಫ್ರಾಡ್ ಅಶ್ವಿನಿ ನಾಟಕ ಮಾಡೋಕ್ಕೆ ಶುರು ಹಚ್ತಾಳೆ. ಅಯ್ಯೋ ಹೌದಲ್ವ, ಮರ್ತುಬಿಟ್ಟೆ ಅಮ್ಮ ಅಂತೇಳ್ಬಿಟ್ಟು ಅವಳಿಗೂ ಸಹ ಸಕ್ಕರೆನ ಹಾಕ್ತಾರೆ. ಇನ್ನು ಭೂಮಿಗೆ ಶಾರದನ ಜೊತೆಗೆ ಮಲಗಿಸ್ಕೊಳಕ್ಕೆ ಹೇಳಿದಾಗ, ಇನ್ನು ಅಜಿತಿಂದ ಭೂಮಿ ಹೆಂಗೆ ದೂರ ಇರೋದು ಅಂತೇಳ್ಬಿಟ್ಟು ಸಂಗೀತ ಮತ್ತು ನಚ್ಚಿ ಇದ್ದರು, ಭೂಮಿ ನೀನು ಅಜಿತ್ ರೂಮಲ್ಲೇ ಮಲಗು, ಶಾರದನ ಈ ಕಡೆ ಇವು ಮನಸ್ವಿನಿ ನೋಡ್ಕೋತಾಳೆ ಅಂದಾಗ, ಇನ್ನು ಈ ಕಡೆ ಶಾರದಾ ಆ ಅಶ್ವಿನಿ ಜೊತೆ ಹೋಗಿ ಭಯ ಪಡೆದಿರ್ತಾಳೆ. ಭೂಮಿನ ಹೋಗಿ ಹಿಡ್ಕೋತಾ ಇರ್ತಾಳೆ. ನೋಡಿ ಅತ್ತೆ, ನನಗೆ ಅಮ್ಮ ಶಾರದಮ್ಮನ ಜೊತೆ ಮಲ್ಕೊಳ್ಳೋಕ್ಕೆ ಯಾವುದೇ ಮುಜುಗರ ಇಲ್ಲ, ಶಾರದಮ್ಮ ಅವ್ರು ಇರೋವರೆಗೂ ನಾನೇ ನೋಡ್ಕೋತೀನಿ, ಅವ್ರಿಗೆ ಭಯ ಹೋಗ್ಬೇಕಲ್ಲ ಅಂದಾಗ, ಇಲ್ಲ ಭೂಮಿ ಇಷ್ಟು ದಿನ ನೀನು ನೋಡ್ಕೊಂಡಿದ್ದಿ, ಇಷ್ಟು ದಿನ ನನಗೆ ನಾನು ಅವ್ರ ಜೊತೆ ಇದನ್ನೆಲ್ಲ ರೂಢಿ ಆಗಿದೆ, ನನಗೆ ನಮ್ಮಮ್ಮ ನನ್ನ ಜೊತೆನೇ ಇರ್ತಾರೆ ಅಂದ್ಬಿಟ್ಟು ಅಶ್ವಿನಿ ಹೇಳ್ತಾಳೆ. ದೇವಯಾನಿ ಇದ್ದಳು, ನನ್ನ ಪ್ರಕಾರ ಈ ಅಶ್ವಿನಿ ಊಟ ಮಾಡಿಸಿದಾಗ ಶಾರದಕ್ಕ ಅಷ್ಟಾಗಿ ಊಟ ಮಾಡಲ್ಲ, ಅದೇ ಭೂಮಿ ಜೊತೆ ನೋಡಿ ಇವಾಗ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ, ಹಂಗಾಗಿ ಭೂಮಿ ಜೊತೆ ಇರೋದೇ ಬೆಸ್ಟು ಶಾರದಕ್ಕ ಅಂದ್ಬಿಟ್ಟು ಈ ದೇವಯಾನಿ ಅಶ್ವಿನಿನ ಆಚೆ ಹಾಕೋಕ್ಕೆ ಪ್ಲ್ಯಾನ್ನ ಮಾಡ್ತಾ ಇರ್ತಾಳೆ. ಅದೇ ನಿಟ್ಟಿನಲ್ಲಿ ಭೂಮಿ ಜೊತೆನೇ ಎಲ್ಲನೂ ಸಹ ಶಾರದಾ ಹವ್ಯಾಸಗಳು ನಡೀತಾ ಇರುತ್ತೆ. ಇನ್ನು ಆಚೆ ಮೂವಿ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಸಹ ರೆಟ್ರೋ ಕಾಲದ ಥರ ಎಲ್ಲರೂ ಸಹ ಮನೆಯಲ್ಲೇ ಹಾಕ್ಕೊಂಡು ಚಪ್ಪೆಗಳನ್ನ ಹಾಸ್ಕೊಂಡು ಮೂವಿ ನೋಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ. ಅಜಿತ್ಗೆ ಇದೆಲ್ಲ ನೋಡಿ ಸತ್ಯ ಮತ್ತು ನಚ್ಚಿದ್ದವರು ಗಂಡ ಹೆಂಡತಿ ಇಬ್ಬರು ಆಚೆ ಹೋಗಿ ರೊಮ್ಯಾಂಟಿಕ್ಕಾಗಿ ಮೂವಿ ನೋಡ್ರಿ ಅಂದರೆ, ನಮ್ಮಣ್ಣ ಯಾರನ್ನೋ ಮನೆಯವ್ರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಮೂವಿ ನೋಡ್ತಾನೆ ಅಂತಂದ್ಬಿಟ್ಟು ನಚ್ಚಿ ಹೇಳಿದಾಗ, ಐ ಲೈಕ್ ಇಟ್ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಬಿಡ್ತಾಳೆ. ಏನು ಲೈಕ್ ಇಟ್, ನಮ್ಮ ಅದಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂದಾಗ, ಸಾಹೇಬ್ರೆ ನಿಮ್ಮ ಗುಣ ನನಗೆ ತುಂಬಾ ಇಷ್ಟ ಆಯಿತು, ನೀವು ಕುಟುಂಬನ ಚೆನ್ನಾಗಿರಬೇಕು ಅಂತ ಅಂದ್ಕೊತಿರಲ್ಲ, ಇಂಥವ್ರು ಕಡಿಮೆ ಈ ಪ್ರಪಂಚದಲ್ಲಿರೋದು ಅಂದ್ಬಿಟ್ಟು ಭೂಮಿ ಬರ್ತಾಳೆ. ಅಯ್ಯೋ ಅದಕ್ಕೆ ಅದೇನದು ಲೈಕ್ ಇಟ್ ಅಂತ, ಐ ಲವ್ ಯು ಆ ಥರ ಏನಾದರೂ ಹೇಳಿ ಅಂದ್ಬಿಟ್ಟು ನಚ್ಚಿ ಹೇಳ್ತಾರೆ. ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಅನ್ನೋಷ್ಟರಲ್ಲಿ ಕುಟುಂಬದವರೆಲ್ಲ ಬರ್ತಾರೆ. ಏನೋ ಅಜಿತ್ ಮತ್ತು ಭೂಮಿ ಮಾತಾಡ್ತಿದ್ರು ಅಂದಾಗ, ಅದಕ್ಕೆ ಅಣ್ಣಂಗೆ ಐ ಲವ್ ಯು ಹೇಳ್ತಾಯಿದ್ರು, ನೀವು ಸಡನ್ನಾಗಿ ಬಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾನೆ. ಈಗೇನು ನಮ್ಮದಕ್ಕೆ ನಮ್ಮ ಅಣ್ಣಂಗೆ ಐ ಲವ್ ಯು ಹೇಳಲೇಬೇಕು ಅಂದಾಗ, ಇನ್ನು ಈ ಕಡೆ ಭೂಮಿ ಇದ್ದಳು ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಐ ಲವ್ ಯು ಹೇಳ್ತಾರೆ. ಇನ್ನು ಈ ಕಡೆ ಮೂವಿನ ಹಾಕಿ ಆ ಕಾಲದಲ್ಲಿ ಶ್ರವಣ್ ಮತ್ತು ಶಾರದಾ ಈ ಪಿಕ್ಚರ್ಗಳನ್ನೆಲ್ಲ ನೋಡ್ದಿದ್ದಂಥ ನೆನಪು ಶಾರದಂಗೆ ಆಗ್ತಾ ಇರುತ್ತೆ. ಶ್ರವಣ್ ಇದ್ದವರು, ಶಾರದಾ ಈ
ಪಿಕ್ಚರ್ ನಿನಗೆ ನೆನಪಿದ್ಯಾ, ನಾವು ಮದುವೆ ಹೊಸ್ತ್ರಲ್ಲಿ ಹೋಗಿದ್ವಲ್ಲ, ಈ ಮೂವಿ ನಿಂಗೆ ನೆನಪಿದ್ಯಾ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಈ ಕಡೆ ಶಾರದಂಗೆ ಮೂವಿ ನೋಡ್ತಿದ್ರೆ ಅವಳಿಗೇನು ನೆನಪಾಗ್ತಾ ಇರಲ್ಲ, ಆದರೆ ಒಂದೊಂದು ಮಾತ್ರ ನೆನಪಿಗೆ ಬರ್ತಾ ಇರುತ್ತೆ. ಆದರೆ ಅವಳಿಗೆ ತಲೆನೋವು ಬರುತ್ತೆ, ಹಳೆ ನೆನಪುಗಳು ಬಂದರೆ ಸಾಕು ತಲೆನೋವು ಬರ್ತಾ ಇರುತ್ತೆ ಶಾರದಾಗೆ. ಹಂಗಾಗಿ ಭೂಮಿಗೆ ಅದು ಅರ್ಥ ಆಗುತ್ತೆ, ದೊಡ್ಡ ಸಾಹೇಬ್ರೆ ಶಾರದಮ್ಮಗೆ ಯಾಕೋ ತಲೆನೋವು ಬರ್ತಾ ಇರೋ ಥರ ಇದೆ, ಅವ್ರು ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಭೂಮಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಭೂಮಿ ಆಚೆ ಹೋಗಿರ್ತಾಳೆ ನೀರು ತರೋಕ್ಕೆ. ಅಷ್ಟರಲ್ಲಿ ಅಂಜು ಮತ್ತು ದೇವಯಾನಿ ಇಬ್ಬರು ರೂಮ್ಗೆ ಹೋಗಿ ಈ ಶಾರದಾ ಸತ್ತೋಗಿದ್ದಾಳೆ ಅಂತ ಹೇಳಿದಲ್ಲಮ್ಮ, ಆರಾಮಾಗಿ ನೋಡ್ದ ಅಂದಾಗ ಬಂದು ಇಲ್ಲೇ ಮಲಗಿದ್ದಾಳೆ ಅಂದಾಗ 20 ವರ್ಷದಿಂದ ನಾನು ಮಾಡಿದಂಥ ಒಂದು ಸಣ್ಣ ತಪ್ಪು, ಆ ಪುರುಷೋತ್ತಮ್ಗೆ ಇವಳನ್ನ ಮೊಸಳೆ ಬಾಯಿಗೆ ಅಂತ ಹಾಕಿ ಅಂತ ಬಿಟ್ಟರೆ ನನ್ನ ಮಕ್ಕಳು ಇವಳನ್ನ ಎಲ್ಲಿ ಬಿಟ್ಟರೋ ಏನೋ ಗೊತ್ತಿಲ್ಲ. 20 ವರ್ಷದಿಂದ ಅಲ್ಲೆಲ್ಲ ಅಲ್ದು ಈಗ ಬಂದು ಮತ್ತೆ ಈ ದೇವ್ರ ಸನ್ನಿಧಿಗೆ ಸೇರ್ಕೊಂಬಿಟ್ಲಲ್ಲ, ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಮಾಮ್ ತುಂಬ ಟೈಮ್ ಆಗೋಗಿದೆ ಮಾಮ್, ಈ ಶಾರದತ್ತೆಗೆ ಏನಾದರೂ ಹಳೇದೆಲ್ಲ ನೆನಪು ಬಂತು ಅಂದರೆ ನಮ್ಮ ಕತೆ ಮುಗೀತು ಮಾಮ್ ಅಂತ ಹೇಳ್ಬಿಟ್ಟು ಈ ಅಂಜು ಹೇಳ್ತಾ ಇರ್ತಾಳೆ. ಬೇಬಿ ಅಷ್ಟೆಲ್ಲ ಆಗೋಕ್ಕೆ ನಾನು ಬಿಡಲ್ಲ, ಇವಳ ಕತೆನ ಈಗಲೇ ಮುಗಿಸ್ತೀನಿ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ದೇವಯಾನಿ ಶಾರದಾ ಮಲಗಿರೋದನ್ನ ನೋಡಿ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ದಿಮ್ನ ತಾಂಡು ಶಾರದಾ ಕುತ್ತಿಗೆ ಮೇಲೆ ಹಾಕಿ ಕುತ್ತಿಗೆನ ಇಸ್ಕಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಭೂಮಿ ನೀರು ತಾಂಡು ಶಾರದಾ ರೂಮ್ ಕಡೆ ಬರ್ತಾ ಇರ್ತಾರೆ. ಅಂಜು ಮತ್ತು ದೇವಯಾನಿ ಶಾರದನ್ನ ಕುತ್ತಿಗೆ ಇಸ್ಕಿ ಸಾಯಿಸ್ಲಿಕ್ಕೆ ಅಂತೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಭೂಮಿ ಬರೋ ಸದ್ ಕೇಳಿ ಸಡನ್ನಾಗಿ ಇವಳನ್ನೇನಾದರೂ ಮಾಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಕುತ್ತಿಗೆ ಮೇಲೆ ಹಾಕಿದಾಗ ಶಾರದಂಗೆ ಎಚ್ಚರಿಕೆ ತುಂಬ ಭಯದಿಂದ ಒದ್ದಾಡಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿ ಬಂದ್ಬಿಡ್ತಾಳೆ, ದಿಮ್ನ ಸಡನ್ನಾಗಿ ಎದ್ಬಿಡ್ತಾರೆ. ಅವಾಗ ಶಾರದಾ ಒದ್ದಾಡ್ತಾ ಇರೋದು ನೋಡಿ ದೇವಯಾನಿ ಅಮ್ಮ ಏನಾಯಿತು ಶಾರದಾ ಅಮ್ಮವ್ರಿಗೆ ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂದಾಗ, ಅಯ್ಯೋ ಭೂಮಿ ನನಗೂ ಗೊತ್ತಿಲ್ಲ, ನಾನು ಮತ್ತೆ ಅಂಜು ಈ ಥರ ಪಾಸ್ ಆಗ್ತಿದ್ದೋ. ಅವಾಗ ಶಾರದಕ್ಕ ನೋಡಿದ್ರೆ ಈ ರೀತಿ ಒದ್ದಾಡ್ತಾ ಇದ್ರು, ನೋಡೋಣ ಅಂತ ಬಂದರೆ ಈ ಥರ ಆಡ್ತಾ ಇದ್ದಾರೆ ಅಂದಾಗ, ಅಯ್ಯೋ ನಾನು ಈಗ ತಾನೇ ಓದೆ ದೇವಯಾನಿ ಅಮ್ಮ, ಅವಾಗ ಶಾರದಮ್ಮ ಅವರು ಆರಾಮಾಗೆ ಮಲಗಿದ್ರು, ಈಗ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಶಾರದಮ್ಮ ಏನಾಯ್ತು ನಿಮಗೆ ಅಂತ ಹೇಳ್ಬಿಟ್ಟು ಭೂಮಿ ಕೇಳೋಷ್ಟರಲ್ಲಿ ಭೂಮಿ ಹಿಂದೆ ಓಡೋಗಿ ಶಾರದಮ್ಮ ಔತ್ಕೊಬಿಡ್ತಾರೆ. ಈ ದೇವಯಾನಿನ ನೋಡಿ ದೇವಯಾನಿ ಸಾಯಿಸ್ತಾಳೆ ಅನ್ನೋದು ಚೆನ್ನಾಗಿ ಶಾರದಾಗೆ ಗೊತ್ತಿರುತ್ತೆ, ಹಿಂದೇನೂ ಸಹ ಅವಳೇ ಸನೇ ಇವ್ರಿಗೆ ಶೂಟ್ ಮಾಡಿರ್ತಾಳೆ. ಹಂಗಾಗಿ ಇನ್ನು ಅಯ್ಯೋ ಶಾರದಮ್ಮ ಇವ್ರು ನೋಡಿ ಯಾಕೆ ಎದ್ರುಕೊತಾ ಇದ್ದೀರಾ, ಇವರು ದೇವಯಾನಿ ಅಮ್ಮ ಅಂತೇಳಿ ಅವ್ರ ಮಗಳು ಅಂಜು ಅಂತ, ಅವರು ನಿಮಗೇನು ಮಾಡಲ್ಲ, ಅವ್ರು ತುಂಬ ಒಳ್ಳೆಯವರು ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಳಾದವಳು ಬಂದು ಎಲ್ಲ ಪ್ಲ್ಯಾನು ಹಾಳು ಮಾಡಿಬಿಟ್ಲು, ಇನ್ನೊಂದೆರಡು ನಿಮಿಷ ಲೇಟಾಗಿ ಬಂದಿದ್ರೆ ಇವಳನ್ನ ಈಗ ಶಿವನ ಪಾದಕ್ಕೆ ಸೇರಿಸ್ತಿದ್ದೆ ಅಂದ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಅಮ್ಮ ನೀವು ಬರಬೇಕಾದ್ರೆ ಶಾರದಮ್ಮ ಮಲಗಿರ್ಲಿಲ್ವಾ ಅಂತೇಳ್ಬಿಟ್ಟು ಭೂಮಿ ಪ್ರಶ್ನೆ ಮಾಡಿದಾಗ, ಇಲ್ಲ ಭೂಮಿ ಮಲಗಿರಲಿಲ್ಲ, ಏನೋ ತಲೆ ಹಿಡ್ಕೊಂಡು ಒದ್ದಾಡ್ತಾ ಇದ್ರು, ನಾನು ಶಾರದಕ್ಕ ಅಂತ ಒಳಗಡೆ ಬಂದರೆ ನನ್ನ ನೋಡಿ ಗಾಬರಿ ಆಗ್ಬಿಟ್ರು ಅಂತೇಳ್ಬಿಟ್ಟು ದೇವಯಾನಿ ಉಲ್ಟಾ ಮಾಡಾಕ್ಬಿಡ್ತಾಳೆ ಪ್ಲ್ಯಾನ್ನ. ಹೌದಾ ಸರಿ ಭೂಮಿ ನೀನು ಹುಷಾರಾಗಿ ನೋಡ್ಕೊ ಶಾರದಕ್ಕನ್ನ, ನಾವಿಲ್ಲಿಂದ ಹೋಗ್ತೀವಿ ಅಂದ್ಬಿಟ್ಟು ದೇವಯಾನಿ ಹೋಗ್ತಾಳೆ. ಒಟ್ಟಿನಲ್ಲಿ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬೀಳ್ತಿದ್ದಂಥ ದೇವಯಾನಿ ಭೂಮಿ ಬರೋದನ್ನ ಅಬ್ಸರ್ವ್ ಮಾಡಿ ದಿಮ್ನ ತೆಗೆದುಬಿಡ್ತಾಳೆ. ಇನ್ನು ಮಾರ್ನಿಂಗು ಶಾರದಾನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ನಜ್ಜಿ ಎಲ್ಲನೂ ಸಹ ತಯಾರು ಮಾಡಿರ್ತಾರೆ. ಶ್ರವಣ್ ಮತ್ತು ಭೂಮಿ ಈ ಕಡೆ ಈ ಫ್ರಾಡ್ ಅಶ್ವಿನಿ ಅಪ್ಪ ನಾನು ಬರ್ತೀನಿ ಅಂತ ರೆಡಿ ಇರ್ತಾಳೆ. ಅಶ್ವಿನಿನ ಅಜಿತ್ ಇದ್ದವರು ನೀನು ಬರೋ ಅವಶ್ಯಕತೆ ಏನೂ ಇಲ್ಲ ಆಯಿತಾ, ಭೂಮಿ ಮತ್ತು ಶ್ರವಣ್ ಮಾವ ನಚ್ಚಿ ಇದ್ದಾರೆ ನೋಡ್ಕೋತಾರೆ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅಜಿತ್ ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ, ನಮ್ಮ ಮಗಳು ತಾನೇ ಬರಲಿ ಬಿಡು ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ಮಾವ ನಿಮಗೆ ಗೊತ್ತಿಲ್ಲ, ಕೆಲವೊಂದಷ್ಟು ಜನ ನಮ್ಮವರು ಅಂತಲೇ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ಕೊಂಡು ಬರ್ತಾರೆ, ನೀವು ಅಂಥವ್ರನ್ನೆಲ್ಲ ನಂಬ್ತೀರ ಮಾವ ಅಂತಂದಾಗ ಅಜಿತ್ ಸ್ಟಾಪ್, ಈಗ ಪುಟ ನೀನು ನಮ್ಮ ಜೊತೆ ಬಾ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಅದೇ ನಮ್ಮ ಶಾರದನ್ನ ನೋಡಿದಂಥ ಡಾಕ್ಟ್ರು ಇವ್ರಿಗೆ ಹಳೆ ನೆನಪುಗಳು ಎಲ್ಲ ಬರಬೇಕು ಅಂದರೆ ಇವ್ರಿಗೆ ನಾವೊಂದಷ್ಟು ಚಿಕಿತ್ಸೆಗಳನ್ನ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಅವಾಗ ಇವ್ರಿಗೆ ನಾವು ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಆಗಲಿ ಮತ್ತು ಇವ್ರಿಗೆ ಹಳೆ ನೆನಪು ಬರಬೇಕು ಅಂದರೆ ಇವ್ರಿಗೆ ಕೌನ್ಸಿಲಿಂಗು ಇದೆಲ್ಲ ಮಾಡಿದ್ರೆ ನನ್ನ ಪ್ರಕಾರ 50% ಹಳೆ ನೆನಪುಗಳು ಬರ್ಬೋದು ಅಂತೇಳ್ಬಿಟ್ಟು ಡಾಕ್ಟ್ರು ಹೇಳ್ತಾರೆ. ನಚ್ಚಿ ಅದನ್ನು ಶ್ರವಣ್ಗೆ ಹೇಳ್ತಾರೆ, ಅಜಿತ್ಗೂ ಸಹ ತಿಳಿಸ್ತಾರೆ. ಶಾರದಮ್ಮ ಈಗ ನಮಗೆ ಸಿಕ್ಕಿರೋದು ಈ ಪರಿಸ್ಥಿತಿಲಿ, ಈಗ ಅವ್ರಿಗೆ ಈ ಥರ ಜಾಸ್ತಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಏನೂ ಪ್ರಾಬ್ಲಮ್ ಆಗಲ್ವಾ ಅಂತ ಭೂಮಿ ಕೇಳಿದಾಗ, ಇಲ್ಲ ಅದಕ್ಕೆ ಇದು ಹಳೆ ನೆನಪುಗಳೆಲ್ಲ ಬರೋಕ್ಕೆ ಮಾತ್ರ ಮಾಡೋದು, ಪ್ರಾಣಕ್ಕೆಲ್ಲ ಏನೂ ಅಪಾಯ ಆಗಲ್ಲ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಿರ್ತಾನೆ. ಇನ್ನು ದೇವಯಾನಿದ್ದೋಳು ಈ ಪ್ಲ್ಯಾನ್ನ ಹಾಳು ಮಾಡಬೇಕು, ಏನಾದರೂ ಮಾಡಿ ಶಾರದಂಗೆ ಟ್ರೀಟ್ಮೆಂಟ್ನ ಕೊಡಿಸ್ಲೇಬಾರ್ದು, ಕೊಡಿಸಿದ್ರೆ ನನ್ನ ಬಂಡವಾಳ ಎಲ್ಲ ಆಚೆ ಬಂದ್ಬಿಡುತ್ತೆ ಅಂತ ಕಾಯ್ತಾ ಇದ್ದಾಳೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ.